ಗಿರಿಕಾಡಿನ ಅಂಚಿನಲ್ಲಿ ವಕ್ರದಂತ ಎಂಬ ನರಿಯೊಂದು ವಾಸಿಸುತ್ತಿತ್ತು. ಅದು ಬುದ್ಧಿವಂತನಾಗಿದ್ರೂ ತನ್ನ ಬುದ್ಧಿಯನ್ನು ಸದಾ ಭಯ ಹುಟ್ಟಿಸಲು ಮತ್ತು ವಂಚನೆ ಮಾಡಲು ಬಳಸುತ್ತಿತ್ತು. ಚಿಕ್ಕ ಪ್ರಾಣಿಗಳ ಆಹಾರ ಕಸಿದುಕೊಂಡು ದೊಡ್ಡವರನ್ನು ಕುತಂತ್ರದಿಂದ ಮಣಿಸುತ್ತಿತ್ತು. ನನಗೆ ಯಾರೂ ಬೇಕಿಲ್ಲ ಎಂಬ ಅಹಂಕಾರವೇ ಅದರ ಶಕ್ತಿ ಎಂದುಕೊಂಡಿತ್ತು. ಒಂದು ರಾತ್ರಿ ಕಾಡಿನಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿತು. ಎಲ್ಲ ಪ್ರಾಣಿಗಳು ಓಡಿ ಸುರಕ್ಷಿತ ಸ್ಥಳಕ್ಕೆ ಸೇರಿಕೊಂಡವು. ಆದರೆ ವಕ್ರದಂತ ಮಾತ್ರ ಒಂಟಿಯಾಗಿ ಸಿಕ್ಕಿಬಿದ್ದಿತು. ಧೂಮ ಮತ್ತು ಬೆಂಕಿಯ ನಡುವೆ ದಾರಿ ಕಾಣದೆ ನರಳಿತು. ಅಷ್ಟರಲ್ಲಿ ಹಿಂದೆ ಅದು ಅಪಮಾನಿಸಿದ್ದ ಆಮೆ ಮತ್ತು ಜಿಂಕೆ ಸೇರಿ ಅದನ್ನು ಹೊರಗೆ ಕರೆತಂದವು. ನೀನು ನಮಗೆ ಕೆಡುಕೆ ಮಾಡಿದ್ದೆ ಎಂದವು. ಆದರೆ ಕೆಟ್ಟತನಕ್ಕೆ ಕೆಡುಕಿನಿಂದ ಉತ್ತರಿಸುವುದು ನಮ್ಮ ಸ್ವಭಾವವಲ್ಲ. ಆ ಕ್ಷಣದಲ್ಲಿ ವಕ್ರದಂತನ ಕಣ್ಣುಗಳು ತೆರೆದವು. ತನ್ನ ಬುದ್ಧಿ ತಪ್ಪು ದಾರಿಯಲ್ಲಿ ಬಳಸಲ್ಪಟ್ಟಿತ್ತು ಎಂಬುದು ತಿಳಿಯಿತು. ಆ ದಿನದಿಂದ ಅದು ಕಾಡಿನ ರಕ್ಷಣೆಗೆ ಕೈಜೋಡಿಸಿತು. ಬುದ್ಧಿ ಕಿರಾತಕತೆಗೆ ಬಳಸಿದರೆ ನಾಶಕ್ಕೆ ಕಾರಣ. ಅದೇ ಬುದ್ಧಿ ಮಾನವೀಯತೆಗೆ ಬಳಸಿದರೆ ಜೀವನಕ್ಕೆ ಅರ್ಥ ನೀಡುತ್ತದೆ.